ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಮಾರ್ಕೆಟ್ ವಿಜಾರ್ಡ್ಸ್ ಪುಸ್ತಕದ ತತ್ವಗಳನ್ನ ಆಧರಿಸಿದ ಒಂದು ಲೇಖನದ ಬಗ್ಗೆ. ಹೌದು, ಯಶಸ್ವಿ ಟ್ರೇಡರ್ಗಳ ಸೀಕ್ರೆಟ್ಸ್. ತಡಮಾಡದೆ ಇದರ ವಿಶ್ಲೇಷಣೆಗೆ ಇಳಿಯೋಣ. ಈ ಲೇಖನ ಓದಿದಾಗ ನನಗೊಂದು ವಿಷಯ ತಕ್ಷಣ ಗಮನಕ್ಕೆ ಬಂತು. ಇದರಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್, ಸೈಕಾಲಜಿ, ಸಿಸ್ಟಮ್ ಫಾಲೋ ಮಾಡೋದು ಹೀಗೆ ಎಲ್ಲ ಮುಖ್ಯ ಅಂಶಗಳನ್ನು ಹೇಳಲಾಗಿದೆ. ಆದ್ರೆ ಎಲ್ಲವೂ ಒಂದೊಂದು ಪ್ರತ್ಯೇಕ ಪಾಯಿಂಟ್ನಂತೆ ಬೇರೆ ಬೇರೆ ದ್ವೀಪಗಳ ತರಹ ಕಾಣಿಸುತ್ತೆ. ಅವುಗಳ ನಡುವಿರಬೇಕಾದ ಆಳವಾದ ಸಂಬಂಧ ಎಲ್ಲೋ ಮಿಸ್ ಆದ ಹಾಗೆ ಅನಿಸುತ್ತು. ಹೌದು, ನೀವು ಹೇಳಿದ್ದು ತುಂಬಾನೇ ಸರಿ. ಅದು ಕೇವಲ ಪಾಯಿಂಟ್ಗಳ ಒಂದು ಲಿಸ್ಟ್. ಎಕ್ಸಾಕ್ಟ್ಲಿ. ಇದರಿಂದ ಓದುಗರಿಗೆ ಏನನ್ಸ್ಬೋದು ಅಂದ್ರೆ, ಓಕೆ, ನಾನ್ ಮೊದಲು ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿಬೇಕು, ಆಮೇಲೆ ಸೈಕಾಲಜಿ, ಆಮೇಲೆ ಸಿಸ್ಟಮ್. ಹೌದು, ಒಂದೊಂದಾಗಿ ಕಲಿಯೋಕೆ ಶುರು ಮಾಡ್ಬೋದು. ಆದ್ರೆ ನಿಜವಾದ ಟ್ರೇಡಿಂಗ್ ಹಾಗಲ್ಲ ಅಲ್ವಾ? ಇದೆಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿವೆ. ಕರೆಕ್ಟ್. ಉದಾಹರಣೆಗೆ, ನಿಮ್ ಮನಸ್ಸಿನ ಮೇಲೆ ಹಿಡಿತ ಇಲ್ಲ ಅಂದ್ರೆ ನೀವು ಎಷ್ಟೇ ಒಳ್ಳೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡಿದ್ರೂ ಅದು ವರ್ಕ್ ಆಗಲ್ಲ. ನಷ್ಟವಾದಾಗ ಅದನ್ನ ಪಾಲ್ಸೋಕ್ಕಾಗಲ್ಲ. ನಿಜ. ಹಾಗಿದ್ರೆ ಈ ಎಲ್ಲಾ ಅಂಶಗಳನ್ನ ಒಟ್ಟಿಗೆ ಹಿಡಿದಿಡುವ ಒಂದು ಕಥೆ, ಒಂದು ನಿರೂಪಣೆಯನ್ನ ಹೇಗೆ ಕಟ್ಟಬಹುದು? ಇದು ಕೇವಲ ಒಂದು ಲಿಸ್ಟ್ ಅಲ್ಲ, ಇದೊಂದು ಸಮಗ್ರ ಫಿಲಾಸಫಿ ಅಂತ ಓದುಗರಿಗೆ ಹೇಗೆ ಮನವರಿಕೆ ಮಾಡ್ಕೊಡೋದು, ಬಹುಶಃ ಒಂದು ರೂಪಕವನ್ನ ಬಳಸ್ಬೋದೇನೋ. ಖಂಡಿತ, ನೀವು ಸರಿಯಾದ ದಾರಿಯಲ್ಲಿ ಯೋಚಿಸ್ತಿದ್ದೀರಿ. ಒಂದು ಮನೆ ಕಟ್ಟೋ ಹಾಗೆ, ಸೈಕಾಲಜಿ ಅಡಿಪಾಯ, ಆ ಥರ ಏನಾದ್ರೂ. ಅದ್ಭುತ. ಆ ಮನೆಯ ರೂಪಕ ತುಂಬಾ ಚೆನ್ನಾಗಿದೆ. ಅದು ಖಂಡಿತ ಕೆಲಸ ಮಾಡುತ್ತೆ. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಹೆಚ್ಚು ಶಕ್ತಿಯುತವಾದ ಪರಿಕಲ್ಪನೆ ಇದೆ. ಅದನ್ನ ವ್ಯಾಪಾರಿಯ ತ್ರಿಮೂರ್ತಿ ಅಂತ ಕರಿಬಹುದು. ತ್ರಿಮೂರ್ತಿ? ಹೌದು. ಅಂದರೆ ಮನೋವಿಜ್ಞಾನ, ವ್ಯವಸ್ಥೆ ಮತ್ತು ಅಪಾಯ ನಿರ್ವಹಣೆ. ಇವು ಮೂರು ಒಂದು ಟ್ರೈಪಾಡ್ನ ಕಾಲುಗಳಿದ್ದಂತೆ. ಓಕೆ, ಒಂದೇ ಒಂದು ಕಾಲು ಸರಿಯಿಲ್ಲ ಅಂದ್ರೂ ಇಡೀ ಟ್ರೈಪಾಡ್ ಬಿದ್ದೋಗುತ್ತೆ. ಮನೋವಿಜ್ಞಾನ ಅನ್ನೋದು ಅಡಿಪಾಯ, ವ್ಯವಸ್ಥೆ ಅನ್ನೋದು ಅದರ ಮೇಲೆ ನಿಲ್ಲುವ ರಚನೆ, ಮತ್ತು ಅಪಾಯ ನಿರ್ವಹಣೆ ಅನ್ನೋದು ಆ ರಚನೆಯನ್ನು ಬಿರುಗಾಳಿಯಿಂದ ರಕ್ಷಿಸುವ ಕವಚ. ವಾವ್! ವ್ಯಾಪಾರಿಯ ತ್ರಿಮೂರ್ತಿ. ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ ಮತ್ತು ಮನಸ್ಸಲ್ಲಿ ಉಳಿಯುತ್ತೆ. ಹೌದು. ಆಗ ಓದುಗರಿಗೆ ಇವು ಮೂರೂ ಯಾಕೆ ಒಟ್ಟಿಗೆ ಬೇಕನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದ್ರೆ ಕೆಲವರು ವಾದ ಮಾಡ್ಬೋದಲ್ವೇ, ಒಂದು ಒಳ್ಳೆ ಸಿಸ್ಟಮ್ ಇದ್ರೆ ಸಾಕು, ಸೈಕಾಲಜಿ ಎಲ್ಲ ಆಮೇಲ್ ಬರುತ್ತೆ ಅಂತ. ತುಂಬಾನೇ ಒಳ್ಳೆ ಪ್ರಶ್ನೆ ಇದು. ನಾವು ಯಾಕೆ ಮನೋವಿಜ್ಞಾನಕ್ಕೆ ಮೊದಲ ಆದ್ಯತೆ ಕೊಡ್ಬೇಕು ಅಂತ ಹೇಗೆ ಸಮರ್ಥಿಸ್ಕೊಳ್ಬೋದು? ಯಾಕಂದ್ರೆ ಜಗತ್ತಿನ ಅತ್ಯುತ್ತಮ ಟ್ರೇಡಿಂಗ್ ಸಿಸ್ಟಮನ್ನೇ ತಂದು ನಿಮ್ಮ ಕೈಗೆ ಕೊಟ್ರೂ ಅದನ್ನ ಅನುಸರಿಸುವ ಶಿಸ್ತು ಮತ್ತು ಭಾವನಾತ್ಮಕ ಸ್ಥಿರತೆ ನಿಮ್ಮಲ್ಲಿ ಇಲ್ಲದಿದ್ದರೆ ಆ ಸಿಸ್ಟಮ್ ನಿಷ್ಪ್ರಯೋಜಕ. ನಿಜ. ಭಯ ಅಥವಾ ದುರಾಸೆ ಬಂದ್ಬಿಡುತ್ತೆ. ಅದರಿಂದ ನೀವು ಸಿಸ್ಟಮ್ನ ನಿಯಮಗಳನ್ನ ಮುರಿದರೆ ಆಟ ಮುಗೀತು. ಅದಕ್ಕೆ ಮನೋವಿಜ್ಞಾನವೇ ಮೊದಲ ಹೆಜ್ಜೆ. ಓಕೆ. ಇದನ್ನೇ ಲೇಖನದ ಹರಿವನ್ನ ಬದಲಾಯಿಸೋಕೆ ಬಳಸ್ಬೋದು. ಅಂದ್ರೆ ಲೇಖನವೇ ಹೀಗೆ ಶುರು ಮಾಡ್ಬೋದು: ಮನೋವಿಜ್ಞಾನವೇ ಮೊದಲ ಹೆಜ್ಜೆ. ಮೊದಲು ನಿಮ್ಮ ಭಾವನೆಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ವಿವರಿಸಿ, ಆಮೇಲೆ ಆ ಸ್ಥಿರ ಮನಸ್ಸಿನಿಂದ ನಿಮ್ಮದೇ ಆದ ಒಂದು ಎಡ್ಜ್ ಅನ್ನು ಹೇಗೆ ಕಂಡುಹಿಡಿಯೋದು, ಆ ಎಡ್ಜ್ ಸಿಕ್ಕ ಮೇಲೆ ಅದನ್ನ ಒಂದು ವ್ಯವಸ್ಥೆಯಾಗಿ, ಸಿಸ್ಟಮ್ ಆಗಿ ರೂಪಿಸೋದು ಹೇಗೆ, ಮತ್ತು ಅದಕ್ಕೆ ಬದ್ಧವಾಗಿರಲು ಮತ್ತೆ ಮನೋವಿಜ್ಞಾನ ಹೇಗೆ ಬೇಕು ಅಂತ ಹಂತ ಹಂತವಾಗಿ ವಿವರಿಸೋದು. ಕರೆಕ್ಟ್. ಆಗೋದೊಂದು ಪಯಣದ ಕಥೆಯಂತೆ ಆಗುತ್ತೆ. ಅದ್ಭುತ. ಅಂದ್ರೆ ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟ್ಗೆ ತಾರ್ಕಿಕವಾಗಿ ಸೇತುವೆ ಕಟ್ಟುವುದು. ಸರಿ, ಈಗ ನಾವು ಈ ತ್ರಿಮೂರ್ತಿ ಪರಿಕಲ್ಪನೆಯ ಮೂಲಕ ಲೇಖನಕ್ಕೆ ಒಂದು ಗಟ್ಟಿಯಾದ ಚೌಕಟ್ಟನ್ನ ಕೊಟ್ಟಿದ್ದೇವೆ. ಆದರೆ ಆ ಚೌಕಟ್ಟಿನ ಒಳಗೆ ಬರುವ ಸಲಹೆಗಳು ಕೇವಲ ಸಿದ್ಧಾಂತವಾಗಿ ಉಳಿದುಬಿಟ್ರೆ ಹೇಗೆ? ಲೇಖನವು ಏನು ಮಾಡಬೇಕು ಅಂತ ಚೆನ್ನಾಗಿ ಹೇಳುತ್ತೆ, ಆದ್ರೆ ಅದನ್ನು ನಾಳೆ ಬೆಳಿಗ್ಗೆ ನಾನು ಹೇಗೆ ನನ್ನ ಟ್ರೇಡಿಂಗ್ನಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗೈಡೆನ್ಸ್ ಇಲ್ಲ ಅನ್ಸಿತು. ನೀವು ಸರಿಯಾದ ನಾಡಿಮುಡಿತ ಹಿಡಿದಿದ್ದೀರಿ. ನಷ್ಟವನ್ನು ಬೇಗನೆ ಕಡಿತಗೊಳಿಸಿ ಅಥವಾ ನಿಮ್ಮದೇ ಆದ ಎಡ್ಜ್ ಹೊಂದುವುದು ಅನ್ನೋ ಸಲಹೆಗಳು 100ಕ್ಕೂ 100 ಸತ್ಯ. ಹೌದು, ಆದ್ರೆ ಅದು ತುಂಬಾ ಅಮೂರ್ತ. ಒಬ್ಬ ಹೊಸಬನಿಗೆ ಇದು ಕೇಳಿದಾಗ, ಸರಿ, ಇದನ್ನ ಹೇಗೆ ಮಾಡಲಿ, ನನ್ನ ಭಾವನೆಗಳನ್ನು ಹೇಗೆ ಹತೋಟಿಯಲ್ಲಿಡ್ಲಿ ಅನ್ನೋ ಪ್ರಶ್ನೆಗಳು ಕಾಡುತ್ತೆ. ಹೌದು, ಇದು ಕೇವಲ ಥಿಯರಿ ಹೇಳಿದ ಹಾಗೆ ಆಗುತ್ತೆ, ಪ್ರಾಕ್ಟಿಕಲ್ ಗೈಡ್ ಕೊಟ್ಟ ಹಾಗೆ ಆಗಲ್ಲ. ಹಾಗಿದ್ರೆ ಈ ಅಮೂರ್ತ ಸಲಹೆಗಳನ್ನು ಓದುಗರು ತಕ್ಷಣವೇ ಕಾರ್ಯರೂಪಕ್ಕೆ ತರಬಹುದಾದ ಮೂರ್ತವಾದ ಹೆಜ್ಜೆಗಳಾಗಿ ಹೇಗೆ ಪರಿವರ್ತಿಸೋದು? ಇದಕ್ಕೆ ಒಂದು ಸರಳ ಮತ್ತು ಪರಿಣಾಮಕಾರಿ ವಿಧಾನವಿದೆ. ಪ್ರತಿ ತತ್ವದ ಕೊನೆಯಲ್ಲಿ ಓದುಗರನ್ನು ನೇರವಾಗಿ ಕ್ರಿಯೆಗೆ ಇಳಿಸುವಂತಹ ಅನುಷ್ಠಾನದ ಪ್ರಶ್ನೆಗಳನ್ನು ಅಥವಾ ಒಂದು ಸಣ್ಣ ಚಟುವಟಿಕೆಯನ್ನು ಸೇರಿಸುವುದು.
ಓಕೆ, ಒಂದು ಸಣ್ಣ ಚಟುವಟಿಕೆ. ಉದಾಹರಣೆಗೆ ಅಪಾಯ ನಿರ್ವಹಣೆ ವಿಭಾಗದಲ್ಲಿ ಅಲ್ಲಿ ನಾವು ಹೀಗೆ ಕೇಳಬಹುದು. ಒಂದು ಕ್ಷಣ ಯೋಚಿಸಿ. ನಿಮ್ಮ ಪ್ರತಿಯೊಂದು ಟ್ರೇಡ್ಗೆ ನೀವು ಎಷ್ಟು ಗರಿಷ್ಠ ನಷ್ಟವನ್ನು ಸಹಿಸಿಕೊಳ್ಳುತ್ತೀರಿ ಎಂಬುದನ್ನು ಎಲ್ಲಾದರೂ ಬರೆದಿಟ್ಟಿದ್ದೀರಾ? ಇಲ್ಲದಿದ್ದರೆ ಈ ಲೇಖನ ಓದಿ ಮುಗಿದ ತಕ್ಷಣ ನಿಮ್ಮ ಟ್ರೇಡಿಂಗ್ ಜರ್ನಲ್ನಲ್ಲಿ ಆ ಸಂಖ್ಯೆಯನ್ನು ಬರೆಯಿರಿ. ನನ್ನ ಗರಿಷ್ಠ ನಷ್ಟದ ಮಿತಿ X%. ಇದೇ ನಿಮ್ಮ ಮೊದಲ ನಿಯಮ. ಇದು ತುಂಬಾ ಪವರ್ಫುಲ್, ಯಾಕಂದ್ರೆ ಇದು ಓದುಗರಿಗೆ ತಕ್ಷಣವೇ ಮಾಡಬಹುದಾದ ಒಂದು ಸಣ್ಣ ಕೆಲಸವನ್ನ ಕೊಡುತ್ತೆ. ಹೌದು. ನಾನು ಟ್ರೇಡಿಂಗ್ ಶುರು ಮಾಡ್ದಾಗ ನನ್ನ ಬಳಿ ಒಂದು ನಿಯಮವಿತ್ತು, ಆದರೆ ಅದನ್ನು ನಾನು ಬರೆದಿರ್ಲಿಲ್ಲ. ಒತ್ತಡದ ಸಮಯದಲ್ಲಿ ಆ ನಿಯಮವನ್ನು ಮರೆತು ದೊಡ್ಡ ತಪ್ಪು ಮಾಡಿದ್ದೆ. ಯಾವಾಗ ಅದನ್ನು ಒಂದು ಸ್ಟಿಕ್ಕಿ ನೋಟ್ನಲ್ಲಿ ಬರೆದು ನನ್ನ ಕಂಪ್ಯೂಟರ್ಗೆ ಅಂಟಿಸಿದೆನೋ ಆಗಲೇ ಶಿಸ್ತು ಬಂತು. ಅದೇ, ಆ ಒಂದು ಸಣ್ಣ ಕ್ರಿಯೆ ದೊಡ್ಡ ವ್ಯತ್ಯಾಸ ತರುತ್ತೆ. ಅದೇ ರೀತಿ ನಿಮ್ಮದೇ ಆದ ಎಡ್ಜ್ ಹೊಂದುವುದು ಅನ್ನೋ ಅಂಶದ ಕೆಳಗೆ ಅಲ್ಲಿ ಏನ್ ಕೇಳಬಹುದು? ಅಲ್ಲಿ ಹೀಗೆ ಸೇರಿಸಬಹುದು. ನಿಮ್ಮ ಟ್ರೇಡಿಂಗ್ ಹಿಸ್ಟ್ರಿಯನ್ನು ತೆರೆಯಿರಿ. ಕಳೆದ 3 ತಿಂಗಳಲ್ಲಿ ನಿಮಗೆ ಅತಿ ಹೆಚ್ಚು ಲಾಭ ತಂದುಕೊಟ್ಟ 5 ಟ್ರೇಡ್ಗಳನ್ನು ಗುರುತಿಸಿ. ಆ 5ರಲ್ಲೂ ಸಾಮಾನ್ಯವಾಗಿ ಕಂಡುಬಂದ ಒಂದು ಅಂಶ ಯಾವುದು? ಆಹಾ, ಇದು ಅವರನ್ನು ಆತ್ಮಾವಲೋಕನಕ್ಕೆ ತಳ್ಳುತ್ತೆ. ಹೌದು, ಅದು ಮಾರುಕಟ್ಟೆಯ ಒಂದು ನಿರ್ದಿಷ್ಟ ಸಮಯವೇ, ಒಂದು ನಿರ್ದಿಷ್ಟ ಚಾಟ್ ಪ್ಯಾಟರ್ನ್ ಆಗಿತ್ತೆ. ಆ ಸಾಮಾನ್ಯ ಅಂಶವೇ ನಿಮ್ಮ ಎಡ್ಜ್ನ ಆರಂಭದ ಕುರುಹು. ಅದನ್ನು ಹುಡುಕಿ ಅಂತ ಹೇಳಬಹುದು. ಸೂಪರ್. ಇನ್ನು ತಾಳ್ಮೆಯ ಬಗ್ಗೆ ಏನ್ ಮಾಡಬಹುದು? ತಾಳ್ಮೆಯಿಂದಿರಿ ಅಂತ ಹೇಳೋದು ಸುಲಭ, ಮಾಡೋದು ಕಷ್ಟ. ಅದಕ್ಕೆ ಒಂದು ಸಣ್ಣ ಸವಾಲನ್ನು ನೀಡಬಹುದು. ತಾಳ್ಮೆಯೇ ಒಂದು ಮಹಾಶಕ್ತಿ ಅನ್ನೋ ವಿಭಾಗದಲ್ಲಿ ನಿಮಗೊಂದು ಸಣ್ಣ ಚಾಲೆಂಜ್. ಮುಂದಿನ 1 ವಾರ ನೀವು ಮಾಡುವ ಟ್ರೇಡ್ಗಳ ಸಂಖ್ಯೆಯನ್ನ ಉದ್ದೇಶಪೂರ್ವಕವಾಗಿ ಅರ್ಧಕ್ಕೆ ಇಳಿಸಿ. ಓ, ಇದು ಕಷ್ಟ. ಹೌದು, ಕೇವಲ A+ ಸೆಟಪ್ ಸಿಕ್ಕಾಗ ಮಾತ್ರ ಟ್ರೇಡ್ ಮಾಡಿ. ಕಡಿಮೆ ಟ್ರೇಡ್ ಮಾಡಿದಾಗ ನಿಮ್ಮ ಫಲಿತಾಂಶ ಹೇಗೆ ಬದಲಾಗುತ್ತೆ ಅನ್ನೋದನ್ನ ನಿಮ್ಮ ಜರ್ನಲಲ್ಲಿ ದಾಖಲಿಸಿ. ಈ ರೀತಿಯ ಸಣ್ಣ ಕಾರ್ಯಸಾಧ್ಯವಾದ ಹೆಜ್ಜೆಗಳು ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡ್ತವೆ. ಈ ಪ್ರಶ್ನೆಗಳು ಮತ್ತು ಸವಾಲುಗಳು ಲೇಖನವನ್ನು ಒಂದು ಕೋಚಿಂಗ್ ಸೆಷನ್ನಂತೆ ಪರಿವರ್ತಿಸುತ್ತವೆ. ಸರಿ, ನಾವು ಈಗ ತತ್ವಗಳ ನಡುವೆ ಸಂಬಂಧ ಕಲ್ಪಿಸಿದ್ದೇವೆ ಮತ್ತು ಅವುಗಳನ್ನು ಕಾರ್ಯರೂಪಕ್ಕೆ ತರಲು ದಾರಿ ತೋರಿಸಿದ್ದೇವೆ. ಆದ್ರೆ ನನ್ನ ಮನಸ್ಸಲ್ಲಿ ಇನ್ನೊಂದು ಕೊನೆಯ ಪ್ರಶ್ನೆ ಉಳಿದಿದೆ. ಹೇಳಿ. ನಾನು ಈ ಲೇಖನವನ್ನು ಓದಿದಾಗ ಇದು ಮಾರ್ಕೆಟ್ ವಿಜಾರ್ಡ್ಸ್ ಪುಸ್ತಕದ ಒಂದು ಅತ್ಯುತ್ತಮ ಸಾರಾಂಶ ಅನ್ನಿಸಿತು. ಆದ್ರೆ ಇಂತಹ ಸಾವಿರಾರು ಸಾರಾಂಶಗಳು ಇಂಟರ್ನೆಟ್ನಲ್ಲಿವೆ. ಈ ಲೇಖನಕ್ಕೆ ತನ್ನದೇ ಆದ ಒಂದು ಆತ್ಮ, ಒಂದು ವಿಶಿಷ್ಟ ದೃಷ್ಟಿಕೋನ ಇಲ್ಲದ ಹಾಗೆ ಭಾಸವಾಯಿತು. ನೀವು ಲೇಖನದ ಹೃದಯವನ್ನೇ ಮುಟ್ಟಿದ್ದೀರಿ. ಇದು ಈ ಲೇಖನದ ಬಹುದೊಡ್ಡ ಸವಾಲು ಮತ್ತು ಅವಕಾಶ ಎರಡೂ ಹೌದು. ಹೌದಲ್ವೇ? ಇದು ಏನು ಅಂತ ಹೇಳುತ್ತದೆ ಹೊರತು ಹಾಗಾದ್ರೆ ಏನು ಅಂದ್ರೆ ಸೋ ವಾಟ್ ಅನ್ನೋ ಆಳವಾದ ಪ್ರಶ್ನೆಗೆ ಉತ್ತರ ನೀಡುವುದಿಲ್ಲ. ಓದುಗರು ಇದನ್ನೇ ಏಕೆ ಓದಬೇಕು? ಅದಕ್ಕೊಂದು ಬಲವಾದ ಕಾರಣ ಬೇಕು. ಒಂದು ಯುನೀಕ್ ಆಂಗಲ್ ಬೇಕು. ಹೌದು, ಲೇಖನಕ್ಕೊಂದು ತನ್ನದೇ ಆದ ಶಕ್ತಿಯುತವಾದ ವಾದ ಬೇಕು. ಇಲ್ಲದಿದ್ರೆ ಇದು ಮತ್ತೊಂದು ಸಾಮಾನ್ಯ ಲಿಸ್ಟಾಗಿ ಉಳಿದುಬಿಡುತ್ತದೆ. ಹಾಗಿದ್ರೆ ಈ ಸಾರಾಂಶಕ್ಕೆ ಒಂದು ಹೊಸ ಶಕ್ತಿಯುತವಾದ ದಿಕ್ಕನ್ನು ನೀಡುವುದು ಹೇಗೆ? ಕೇವಲ ಮಾಹಿತಿಯ ಸಂಗ್ರಹದ ಬದಲು ಇದನ್ನೊಂದು ಸ್ಮರಣೀಯವಾದ ವಾದವನ್ನಾಗಿ ಪರಿವರ್ತಿಸಲು ಯಾವ ದಾರಿಗಳಿವೆ? ಲೇಖನದ ಎಲ್ಲಾ ಅಂಶಗಳನ್ನು ಒಂದೇ ಪ್ರಬಲವಾದ ಕೇಂದ್ರವಾದದ ಸುತ್ತ ಹೆಣೆಯುವುದು ಇದಕ್ಕೆ ಉತ್ತಮ ವಿಧಾನ. ಲೇಖಕರು ತಮ್ಮದೇ ಆದ ಒಂದು ವಿಶಿಷ್ಟ ದೃಷ್ಟಿಕೋನವನ್ನ ಆರಿಸಿಕೊಳ್ಬೇಕು. ಓಕೆ. ಉದಾಹರಣೆಗೆ, ಲೇಖನದ ಶೀರ್ಷಿಕೆ ಮತ್ತು ಪೀಠಿಕೆಯನ್ನ ಹೀಗೆ ಬದಲಾಯಿಸಬಹುದು. ಮಾರ್ಕೆಟ್ ವಿಜಾರ್ಡ್ಸ್ ಕಲಿಸಿದ ಒಂದು ದೊಡ್ಡ ಪಾಠ: ಯಶಸ್ವಿ ವ್ಯಾಪಾರವೆಂದರೆ ಮಾರುಕಟ್ಟೆಯನ್ನ ಗೆಲ್ಲುವುದಲ್ಲ, ನಿಮ್ಮನ್ನು ನೀವು ಗೆಲ್ಲುವುದು. ವಾವ್! ಇದು ಲೇಖನದ ದಿಕ್ಕನ್ನೇ ಬದಲಾಯಿಸುತ್ತೆ. ಖಂಡಿತ. ಈ ವಾದವನ್ನು ಸ್ಥಾಪಿಸಿದರೆ ನಂತರ ಬರುವ ಪ್ರತಿಯೊಂದು ಪಾಯಿಂಟ್ ಕೂಡ ಇದನ್ನೇ ಬೆಂಬಲಿಸುತ್ತೆ. ನಷ್ಟವನ್ನು ಕಡಿತಗೊಳಿಸುವುದು ಅನ್ನೋದು ಕೇವಲ ತಾಂತ್ರಿಕ ಕ್ರಿಯೆ ಆಗಿ ಉಳಿಯಲ್ಲ, ಅದು ನಿಮ್ಮ ಅಹಂಕಾರವನ್ನು ಬದಿಗಿಡುವ ಒಂದು ಮಾನಸಿಕ ಗೆಲುವು ಅಂತ ವಿವರಿಸಬಹುದು. ನಿಖರವಾಗಿ. ಸಿಸ್ಟಮನ್ನು ಅನುಸರಿಸುವುದು ಅಂದ್ರೆ ಆ ಕ್ಷಣದ ದುರಾಸೆ ಅಥವಾ ಭಯವನ್ನು ಗೆದ್ದು ನಿಮ್ಮ ಶಿಸ್ತಿನನ್ನು ಪ್ರದರ್ಶಿಸುವುದು. ಹೌದು. ಆಗ ಪ್ರತಿಯೊಂದು ತತ್ವವೂ ಆಂತರಿಕ ಹೋರಾಟ ಮತ್ತು ಸ್ವಯಂ ನಿಯಂತ್ರಣದ ಕಥೆಯಾಗ್ತದೆ. ಇದು ಓದುಗರೊಂದಿಗೆ ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ಸ್ಥಾಪಿಸುತ್ತೆ.
ಇದು ಓದುಗರಿಗೆ ಒಂದು ಆಹಾ ಕ್ಷಣವನ್ನು ನೀಡುತ್ತೆ. ಇದಲ್ಲದೆ ಬೇರೆ ಯಾವುದಾದ್ರೂ ದೃಷ್ಟಿಕೋನವನ್ನು ಪ್ರಯತ್ನಿಸಬಹುದೇ? ಒಂದು ಪರ್ಯಾಯ ಆಲೋಚನೆ. ಖಂಡಿತ. ಇನ್ನೊಂದು ಶಕ್ತಿಯುತ ದೃಷ್ಟಿಕೋನ ಇದೆ. ಲೇಖನವನ್ನು ಈ ರೀತಿ ಫ್ರೇಮ್ ಮಾಡಬಹುದು. ಯಶಸ್ವಿ ವ್ಯಾಪಾರಿಗಳು ಭವಿಷ್ಯವನ್ನು ಊಹಿಸುವುದಿಲ್ಲ. ಅವರು ತಮ್ಮ ತಪ್ಪುಗಳನ್ನು ಮತ್ತು ನ್ಯೂನತೆಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸುತ್ತಾರೆ. ಇದು ಸ್ವಲ್ಪ ಬೇರೆ ತರ ಇದೆ. ಹೌದು. ಈ ದೃಷ್ಟಿಕೋನವು ಟ್ರೇಡಿಂಗ್ನ ಮೇಲಿದ್ದ ಗ್ಲಾಮರ್ ಅನ್ನು ತೆಗೆದುಹಾಕಿ ಅದನ್ನು ವಾಸ್ತವಕ್ಕೆ ಹತ್ತಿರ ತರುತ್ತೆ. ಎಡ್ಜ್ ಹೊಂದುವುದು ಅಂದ್ರೆ ಭವಿಷ್ಯವನ್ನು ತಿಳಿಯುವುದಲ್ಲ, ಬದಲಿಗೆ ಸಂಭವನೀಯತೆಯ ಆಟವನ್ನು ಆಡುವುದು. ಸರಿ ಇದ್ದಾಗ ಹೆಚ್ಚು ಲಾಭ, ತಪ್ಪು ಮಾಡಿದಾಗ ಕಡಿಮೆ ನಷ್ಟ. ಅದೇ ತಾಳ್ಮೆ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಕಾಯುವುದಲ್ಲ, ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ನಿಮ್ಮ ಸ್ವಂತ ಪ್ರಚೋದನೆಯನ್ನು ನಿರ್ವಹಿಸುವುದು. ಈ ದೃಷ್ಟಿಕೋನವು ಪ್ರತಿ ತತ್ವವನ್ನು ಮಾರುಕಟ್ಟೆ ವಿಶ್ಲೇಷಣೆಯಿಂದ ವೈಯಕ್ತಿಕ ಹೊಣೆಗಾರಿಕೆಯ ಕಡೆಗೆ ತಿರುಗಿಸುತ್ತೆ. ಇದು ಕೂಡ ತುಂಬಾ ಆಳವಾದ ಮತ್ತು ಪರಿವರ್ತನಾತ್ಮಕ ಅನುಭವವನ್ನು ನೀಡುತ್ತೆ. ಖಂಡಿತ. ಹಾಗಾದರೆ ಇಂದಿನ ನಮ್ಮ ಈ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ, ಲೇಖನವನ್ನು ಇನ್ನಷ್ಟು ಉತ್ತಮಗೊಳಿಸಲು 3 ಪ್ರಮುಖ ಸಲಹೆಗಳು ಸಿಕ್ಕಿವೆ. ಮೊದಲನೆಯದಾಗಿ, ಪ್ರತ್ಯೇಕ ತತ್ವಗಳನ್ನು ವ್ಯಾಪಾರಿಯ ತ್ರಿಮೂರ್ತಿಯಂತಹ ಒಂದು ನಿರೂಪಣೆಯ ಮೂಲಕ ಜೋಡಿಸಿ ಅದಕ್ಕೊಂದು ಸಮಗ್ರ ತತ್ವಶಾಸ್ತ್ರದ ರೂಪ ನೀಡುವುದು. ಸರಿ. ಎರಡನೆಯದಾಗಿ, ಏನು ಮಾಡಬೇಕು ಎಂದು ಹೇಳುವುದರ ಜೊತೆಗೆ ಅದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಎಂಬುದಕ್ಕೆ ನಿರ್ದಿಷ್ಟ ಕಾರ್ಯಸಾಧ್ಯವಾದ ಪ್ರಶ್ನೆಗಳು ಅಥವಾ ಸಣ್ಣ ಚಟುವಟಿಕೆಗಳನ್ನು ಸೇರಿಸುವುದು. ಹೌದು, ಓದುಗರನ್ನು ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡುವುದು. ಮತ್ತು ಕೊನೆಯದಾಗಿ, ಲೇಖನಕ್ಕೆ ಕೇವಲ ಸಾರಾಂಶದ ರೂಪ ನೀಡದೆ ಅದಕ್ಕೊಂದು ಟ್ರೇಡಿಂಗ್ ಎಂದರೆ ನಿಮ್ಮನ್ನು ನೀವು ಗೆಲ್ಲುವುದು ಎಂಬಂತಹ ವಿಶಿಷ್ಟ ಮತ್ತು ಶಕ್ತಿಯುತವಾದ ಕೇಂದ್ರವಾದವನ್ನು ನೀಡಿ ಅದನ್ನು ಹೆಚ್ಚು ಸ್ಮರಣೀಯವಾಗಿಸುವುದು. ಹೌದು, ಈ ಬದಲಾವಣೆಗಳು ಈ ಲೇಖನವನ್ನು ಕೇವಲ ಉತ್ತಮದಿಂದ ಅದ್ಭುತ ಮಟ್ಟಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿವೆ. ನಿಜ. ಇದು ಕೇವಲ ಓದುವ ಲೇಖನವಾಗಿ ಉಳಿಯದೆ ಓದುಗರ ಟ್ರೇಡಿಂಗ್ ಪಯಣದಲ್ಲಿ ಒಂದು ಪ್ರಮುಖ ಪಾಠವಾಗಿ ನೆನಪಿನಲ್ಲಿ ಉಳಿಯುತ್ತದೆ. ಈ ಸಲಹೆಗಳನ್ನು ಅಳವಡಿಸಿಕೊಂಡ ನಂತರ ನಿಮ್ಮ ಪರಿಷ್ಕೃತ ಲೇಖನವನ್ನು ನಮಗೆ ಮತ್ತೆ ಕಳುಹಿಸಲು ಹಿಂಜರಿಯಬೇಡಿ. ಅದರ ಮುಂದಿನ ಹಂತದ ಬಗ್ಗೆ ಚರ್ಚಿಸಲು ನಾವು ಖಂಡಿತ ಇಷ್ಟಪಡುತ್ತೇವೆ.